ಹಾಯ್ ಫ್ರೆಂಡ್ಸ್, ಐ ಆಮ್ ಬ್ಯಾಕ್. ಇವತ್ತು ನಾವು ಏನು ನೋಡೋಣ ಅಂತಂದ್ರೆ ಪ್ಲಾನಿಂಗ್ ಕಮಿಷನ್ ಬಗ್ಗೆ ನೋಡೋಣ. ಓಕೆ, ಪ್ಲಾನಿಂಗ್ ಕಮಿಷನ್ ಏನೈತಿ, ಒಂದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಐತಿ. ಓಕೆ, ಅದ್ರ ಬಗ್ಗೆ ನೋಡೋಣ. ಓಕೆ, ಪ್ಲಾನಿಂಗ್ ಕಮಿಷನ್ ಯಾವಾಗ ಎಸ್ಟಾಬ್ಲಿಷ್ ಆಗೈತಿ, ಪ್ಲಾನಿಂಗ್ ಕಮಿಷನ್ ಯಾವಾಗ ಸ್ಥಾಪನೆ ಆಗೈತೆ ಅಂತಂದ್ರೆ ಮಾರ್ಚ್ ಒಳಗೆ 1950 ಹೆಂಗಾಗೈತಪ್ಪ ಅಂತಂದ್ರೆ ಎಕ್ಸಿಕ್ಯೂಟಿವ್ ರೆಸೊಲ್ಯೂಷನ್ ಥ್ರೂ. ಎಕ್ಸಿಕ್ಯೂಟಿವ್ ರೆಸೊಲ್ಯೂಷನ್ ಅಂದರೆ ನಮ್ದು ಎಕ್ಸಿಕ್ಯೂಟಿವ್ ಏನೈತಿ ಸೆಂಟ್ರಲ್ ಒಳಗೆ, ಅದು ಎಕ್ಸಿಕ್ಯೂಟಿವ್ ಏನು ಮಾಡ್ತೈತಿ, ಒಂದು ಲೆಟರನ್ನು ಜಾರಿ ಮಾಡ್ತೈತಿ, ಇಲ್ಲ ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡ್ತೈತಿ. ಆ ರೆಸೊಲ್ಯೂಷನ್ ಥ್ರೂ ಏನಪ್ಪ ಅಂತಂದ್ರೆ ಇದ್ರದ್ದು ಸ್ಥಾಪನೆ ಆಗೈತಿ. ಯಾವುದ್ರದ್ದು? ಪ್ಲಾನಿಂಗ್ ಕಮಿಷನ್ದು. ಓಕೆ, ಪ್ಲಾನಿಂಗ್ ಕಮಿಷನ್ ಈಗ ಏನಾಗೈತಪ್ಪ ಅಂತಂದ್ರೆ ಪ್ಲಾನಿಂಗ್ ಕಮಿಷನನ್ನು ಈಗ ತೆಗೆದಾರ. ಓಕೆ, ಪ್ಲಾನಿಂಗ್ ಕಮಿಷನ್ ಈಗ ತೆಗೆದು ಏನು ಮಾಡ್ಯಾರಪ್ಪ ಅಂತಂದ್ರೆ ನೀತಿ ಆಯೋಗನ ಸ್ಥಾಪನೆ ಮಾಡ್ಯಾರ. ನೀತಿ ಆಯೋಗ ಏನಪ್ಪ ಅಂತಂದ್ರೆ ಅದು ಕೂಡ ಒಂದು ಎಕ್ಸಿಕ್ಯೂಟಿವ್ ಬಾಡಿ. ಓಕೆ, ನೀತಿ ಆಯೋಗದ್ದು ಏನೇನು ಇಂಪಾರ್ಟೆನ್ಸ್ ಐತೆ ಅನ್ನೋದು ನೀವು ಭಾಳ ನೋಡ್ಕೋಬೇಕಾಗ್ತದೆ. ಯಾಕಂದ್ರೆ ನೀತಿ ಆಯೋಗ ಹೊಸದಾಗಿ ಸ್ಥಾಪನೆ ಆಗಿರುವಂಥ ಬಾಡಿ. ಓಕೆ, ಅದ್ರ ಬಗ್ಗೆ ಕೇಳುವಂಥ ಚಾನ್ಸಸ್ಸು ಅದಾವ. ಆದ್ರೆ ಪ್ಲಾನಿಂಗ್ ಕಮಿಷನ್ ಈಗ ತೆಗೆದು ಹಾಕಿರೋದಕ್ಕೆ ಏನಪ್ಪ ಅಂತಂದ್ರೆ ತೆಗೆದು ಹಾಕಿರೋದಕ್ಕೆ ನ್ಯೂಸ್ನಾಗಿರೋದ್ರಿಂದ ಪ್ಲಾನಿಂಗ್ ಕಮಿಷನ್ ಮ್ಯಾಗ ಕೇಳುವಂಥ ಚಾನ್ಸಸ್ಸು ಕ್ವಶನ್ ಭಾಳ ಅದಾವ. ಓಕೆ, ನೀತಿ ಆಯೋಗ ಬಗ್ಗೆನೂ ಓದ್ಕೋರಿ. ನೀತಿ ಆಯೋಗ ಎಕ್ಸಿಕ್ಯೂಟಿವ್ ಬಾಡಿ ಮತ್ತು ಪ್ಲಾನಿಂಗ್ ಕಮಿಷನ್ ಏನಪ್ಪ ಅಂತಂದ್ರೆ ಒಂದು ಎಕ್ಸಿಕ್ಯೂಟಿವ್ ರೆಸೊಲ್ಯೂಷನ್ ಇಂದ ಪಾಸ್ ಮಾಡಿರುವಂಥ ಒಂದು ಬಾಡಿ. ಓಕೆ, ಯಾವ ಟೈಪ್ ಬಾಡಿ ಅಂತಂದ್ರೆ ನಾವು ಇನ್ನಾಗಿ ನೋಡಿರುವಂಥ ಇದು ಕನ್ಸೆಪ್ಟೇ. ಓಕೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ, ಇದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಕಾನ್ಸ್ಟಿಟ್ಯೂಷನಲ್ ಬಾಡಿ ಯಾವ್ದಪ್ಪ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಒಳಗೆ ಕ್ರಿಯೇಟ್ ಆಗಿರುವಂಥ ಬಾಡಿ, ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಮಾಡ್ತೀವಿ. ಆಮೇಲೆ ಸ್ಟ್ಯಾಟ್ಯೂಟರಿ ಬಾಡಿ ಅಂತಂದ್ರೆ ನಮ್ಮ ಪಾರ್ಲಿಮೆಂಟ್ ಒಳಗೆ ಒಂದು ಲಾನ ಪಾಸ್ ಮಾಡಿ, ಒಂದು ಆಕ್ಟನ್ನು ಪಾಸ್ ಮಾಡಿ ನಾವು ಸ್ಥಾಪನೆ ಮಾಡಿರುವಂಥ ಬಾಡಿಗೆ ಏನಂತ ಕರಿತೀವಿ, ನಾವು ಸ್ಟ್ಯಾಟ್ಯೂಟರಿ ಬಾಡಿ ಅಂತ ಕರಿತೀವಿ. ಅದೇ ರೀತಿ ಇದು ಏನು ಕೆಲಸ ಮಾಡ್ತೈತಪ್ಪ ಅಂತಂದ್ರೆ ಪ್ಲಾನಿಂಗ್ ಕಮಿಷನ್ ಇದು ಪ್ಲಾನನ್ನು ಫಾರ್ಮುಲೇಟ್ ಮಾಡ್ತೈತಿ. ಪ್ಲಾನನ್ನು ಏನು ಮಾಡ್ತೈತಿ, ಪ್ಲಾನ್ಗಳನ್ನು ಮಾಡ್ತೈತಿ. ಎಷ್ಟು ವರ್ಷಗಳಿಗೆ ಅಪ್ಪ ಅಂತಂದ್ರೆ 5 ಇಯರ್ಸ್ಗಳಿಗೆ 5 ಇಯರ್ ಪ್ಲಾನ್ಸ್ ಮಾಡುವಂಥ ಕೆಲಸ ಪ್ಲಾನಿಂಗ್ ಕಮಿಷನ್ದು. ಓಕೆ, ಅದೇ ರೀತಿ ಏನು ಮಾಡ್ತೈತಪ್ಪ ಅಂತಂದ್ರೆ ನಮ್ಮ ದೇಶ ಸೋಷಲಿ ಮತ್ತು ಎಕನಾಮಿಕಲಿ ಡೆವಲಪ್ ಆಗಬೇಕಂದ್ರೆ ಪ್ಲಾನ್ಸ್ಗಳನ್ನು ಇದೇ ಮಾಡ್ತೈತಿ ಪ್ಲಾನ್. ಓಕೆ, ಬ್ಯಾಕ್ಗ್ರೌಂಡ್ ಇದ್ರ ಬಗ್ಗೆ ತಿಳ್ಕೊಂಡಿದ್ದು ಪ್ಲಾನಿಂಗ್ ಕಮಿಷನ್ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಂಡು ಫಸ್ಟಿಗೆ ಬ್ಯಾಕ್ಗ್ರೌಂಡ್ನಾಗ ಏನಪ್ಪ ಅಂತಂದ್ರೆ ಪ್ಲಾನಿಂಗ್ ಅಡ್ವೈಸರಿ ಬೋರ್ಡ್ ಅಂತ ಮಾಡಿದ್ರಂತ 1946. ಓಕೆ, ಅದರ ರೆಕಮೆಂಡೇಶನ್ ಏನು ಹೇಳೈತಪ್ಪ ಅಂತಂದ್ರೆ ಒಂದು ಇಂಥ ಬಾಡಿ ಸೆಟಪ್ ಮಾಡಿ ಅಂತ ಹೇಳ್ಯಾರ. ಪ್ಲಾನಿಂಗ್ ಕಮಿಷನ್ ಅನ್ನು ಒಂದು ಬಾಡಿ ಸೆಟಪ್ ಮಾಡಿ ಅಂತ ಹೇಳ್ಯಾರ. ಈ ಪ್ಲಾನಿಂಗ್ ಅಡ್ವೈಸರಿ ಬೋರ್ಡ್ ಚೇರ್ಮನ್ ಯಾರಿದ್ರು ಅವಾಗ ಅಂತಂದ್ರೆ KC ನಿಯೋಗಿ ಅನ್ನೋರಿದ್ರು. ಇವ್ರು ಬಾಡಿ ಇದು ಬೋರ್ಡ್ ಏನು ಮಾಡೈತಿ, ರೆಕಮೆಂಡೇಶನ್ ಮಾಡೈತಿ ಪ್ಲಾನಿಂಗ್ ಕಮಿಷನ್ ಮಾಡ್ರಿ ಅಂತೇಳಿ. ಅದ್ರಗೋಸ್ಕರ ಪ್ಲಾನಿಂಗ್ ಕಮಿಷನ್ ಮುಂದೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕಂಪೋಸಿಷನ್ ಅಂತಂದ್ರೆ ಪ್ಲಾನಿಂಗ್ ಕಮಿಷನ್ನಾಗ ಎಷ್ಟು ಮಂದಿ ಇರ್ತಾರೆ, ಎಷ್ಟು ಮಂದಿ ಅದ್ರ ಮೆಂಬರ್ಸ್, ಯಾರಾದ್ರ ಚೇರ್ಮನ್ ಅನ್ನೋದು ನಾವು ಈ ಕಂಪೋಸಿಷನ್ನಾಗ ನೋಡೋಣ. ಎಕ್ಸ್ ಆಫೀಸೋ ಚೇರ್ಮನ್ ಅಂತಂದ್ರೆ ಚೇರ್ಮನ್ ಯಾರಪ್ಪ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್. ಎಕ್ಸ್ ಆಫೀಸೋ ಚೇರ್ಮನ್ ಪ್ರೈಮ್ ಮಿನಿಸ್ಟರ್. ಎಕ್ಸ್ ಆಫೀಸೋ ಅಂತಂದ್ರೆ ಇವತ್ತು ಮೋದಿಯವರು ಪ್ರೈಮ್ ಮಿನಿಸ್ಟರ್ ಅದಾರೆ, ಅವರು ಅದ್ರದ್ದು ಚೇರ್ಮನ್ ಆಗ್ಬಿಡ್ತಾರೆ, ತನ್ನಂತಾನೇ ಚೇರ್ಮನ್ ಆಗ್ಬಿಡ್ತಾರೆ. ಓಕೆ, ನಾಳೆ ನಾ ಪ್ರೈಮ್ ಮಿನಿಸ್ಟರ್ ಆದ್ಯಪ್ಪ ಅಂತಂದ್ರೆ ನಾನು ತನ್ನಂತಾನೇ ಇದು ಕಮಿಟಿದು ಏನಾಗ್ಬಿಡ್ತೀನಿ, ಮೆಂಬರ್ ಆಗ್ಬಿಡ್ತೀನಿ. ಅದೇ ರೀತಿ ಎಕ್ಸ್ ಆಫೀಸು ಅಂತಂದ್ರೆ ಆ ದಿನ ಯಾರು ಅದರದ್ದು ಆ ದೇಶದ ಅಂದ್ರೆ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಯಾರು ಅದನ್ನೇ ಇರ್ತಾರೆ ಅವರೇ ಏನಾಗ್ಬಿಡ್ತಾರೆ, ಇದ್ರದ್ದು ಚೇರ್ಮನ್ ಆಗ್ತಾರೆ. ಓಕೆ, ನಾಳೆ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಅದ್ರ ಡೆಪ್ಯೂಟಿ ಚೇರ್ಮನ್ ಅದಾರ. ಡೆಪ್ಯೂಟಿ ಚೇರ್ಮನ್ ಡಿ ಫ್ಯಾಕ್ಟೋ ಹೆಡ್ ಅಂತೀವಿ. ಡಿ ಫ್ಯಾಕ್ಟೋ ಹೆಡ್ ಅಂತಂದ್ರೆ ಕಾರ್ಯತಃ ಹೆಡ್ ಅಂತ. ಕಾರ್ಯತಃ ಹೆಡ್ ಅಂತಂದ್ರೆ ಕೆಲಸ ಮಾಡುವಂಥ ಹೆಡ್, ಅಂದ್ರೆ ಕೆಲಸಗಳನ್ನು ಇವರೇ ನೋಡ್ಕೋತಾರೆ. ಎಕ್ಸ್ ಆಫೀಸು ಚೇರ್ಮನ್ ಇವರು. ಡೆಪ್ಯೂಟಿ ಚೇರ್ಮನ್ ಯಾರಪ್ಪ ಅಂತಂದ್ರೆ ಡೆಪ್ಯೂಟಿ ಚೇರ್ಮನ್ನ ಡಿ ಫ್ಯಾಕ್ಟೋ ಹೆಡ್ ಅಂತ ಕರಿತೀವಿ ನಾವು ಡೆಪ್ಯೂಟಿ ಚೇರ್ಮನ್ಗೆ. ಆಮೇಲೆ ಡೆಪ್ಯೂಟಿ ಚೇರ್ಮನ್ ಏನಪ್ಪ ಅಂತಂದ್ರೆ ಯಾರಿಂದ ಅಪಾಯಿಂಟ್ ಆಗ್ತಾರೆ ಅಂತಂದ್ರೆ ಕ್ಯಾಬಿನೆಟ್ದಿಂದ ಅಪಾಯಿಂಟ್ ಆಗ್ತಾರೆ. ಅಂದ್ರೆ ಕ್ಯಾಬಿನೆಟ್ದವ್ರು ಕೂಡಿ ಇವ್ರನ್ನ ಅಪಾಯಿಂಟ್ ಮಾಡ್ತಾರೆ ಡೆಪ್ಯೂಟಿ ಚೇರ್ಮನ್. ಓಕೆ, ಈ ಡೆಪ್ಯೂಟಿ ಚೇರ್ಮನ್ ಇರೋದು ಅವ್ರದ್ದು ಏನು ಸ್ಟೇಟಸ್ ಅಪ್ಪ ಅಂತಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಏನಿರ್ತಾರೆ, ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆ ಸಿಗುವಂಥ ಸವಲತ್ತುಗಳು ಈ ಡೆಪ್ಯೂಟಿ ಚೇರ್ಮನ್ಗೆ ಸಿಗ್ತದೆ. ಓಕೆ, ಅದೇ ರೀತಿ ಈಗ ಪ್ಲಾನಿಂಗ್ ಕಮಿಷನ್ನಾಗ ಬೇರೆ ಮೆಂಬರ್ಸ್ ಅದಾರ. ಬೇರೆ ಮೆಂಬರ್ಸ್ ಯಾರ್ಯಾರಪ್ಪ ಅಂತಂದ್ರೆ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಅದಾರ ಮತ್ತು ಪ್ಲಾನಿಂಗ್ ಮಿನಿಸ್ಟರ್ ಏನದಾರ ಅವ್ರು ಎಕ್ಸ್ ಆಫೀಸೋ ಮೆಂಬರ್. ಎಕ್ಸ್ ಆಫೀಸೋ ಮೆಂಬರ್ ಅಂದ್ರೆ ಆ ದಿನ ಯಾರು ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ, ಯಾರು ಆ ಇದ್ರೊಳಗೆ ದಿನದೊಳಗೆ ಪ್ಲಾನಿಂಗ್ ಮಿನಿಸ್ಟರ್ ಇರ್ತಾರೆ, ಅವ್ರೇನಪ್ಪ ಅಂತಂದ್ರೆ ಇದ್ರದ್ದು ಬೇರೆ ಮೆಂಬರ್ಸ್ ಆಗ್ತಾರೆ. ಓಕೆ, ಅದೇ ಅಲ್ಲದೆ ಏನಪ್ಪ ಅಂತಂದ್ರೆ 4 ರಿಂದ 7 ಫುಲ್ ಟೈಮ್ ಎಕ್ಸ್ಪರ್ಟ್ ಮೆಂಬರ್ಸ್ ಇರ್ತಾರೆ. ಫುಲ್ ಟೈಮ್ ಎಕ್ಸ್ಪರ್ಟ್ ಮೆಂಬರ್ ರ್ಯಾಂಕ್ ಏನಪ್ಪ ಅಂತಂದ್ರೆ ಮಿನಿಸ್ಟರ್ ಆಫ್ ಸ್ಟೇಟ್ ಏನು ರ್ಯಾಂಕ್ ಇರ್ತೈತಿ ಆ ರ್ಯಾಂಕ್ ಈ 4 to 7 ಮೆಂಬರ್ಸ್ ಫುಲ್ ಎಕ್ಸ್ಪರ್ಟ್ ಮೆಂಬರ್ಸ್ ಇರ್ತೈತಿ. ಅದೇ ರೀತಿ ಒಬ್ರು ಸೆಕ್ರೆಟರಿ ಇರ್ತಾರೆ. ಈ ಸೆಕ್ರೆಟರಿ ಯಾರು ಇರ್ತಾರಪ್ಪ, ಯೂಶುವಲಿ ಒಬ್ರು ಸೀನಿಯರ್ IAS ಆಫೀಸರ್ ಇರ್ತಾರೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಏನೇ ಕನ್ಸೆಪ್ಟ್ ಅಂತಂದ್ರೆ ಪ್ಲಾನಿಂಗ್ ಕಮಿಷನ್ ಫಂಕ್ಷನ್ಸ್ ಏನು. ಪ್ಲಾನಿಂಗ್ ಕಮಿಷನ್ ಫಂಕ್ಷನ್ಸ್ ಏನಂತಂದರೆ ನಮ್ಮ ದೇಶನಾಗಿರುವಂಥ ಯಾವುದಾದ್ರೂ ಮಟೀರಿಯಲ್ ಇತ್ತು, ಯಾವುದಾದ್ರೂ ಕ್ಯಾಪಿಟಲ್ ಇತ್ತು, ಇಲ್ಲ ಯಾವುದಾದ್ರೂ ಹ್ಯೂಮನ್ ರಿಸೋರ್ಸ್ ಇತ್ತಪ್ಪ ಅಂತಂದರೆ ಅದ್ರದ್ದು ಏನು ಮಾಡ್ತೈತಿ ಪ್ಲಾನಿಂಗ್ ಕಮಿಷನ್ ಅಸೆಸ್ಮೆಂಟ್ ಮಾಡ್ತೈತಿ. ಓಕೆ, ಅಸೆಸ್ಮೆಂಟ್ ಮಾಡಿ ಅದ್ರದ್ದು ಏನು ಮಾಡ್ತೈತಪ್ಪ ಅಂತಂದ್ರೆ ಆ ರಿಸೋರ್ಸನ್ನ ಅಸೆಸ್ ಮಾಡೋದಲ್ಲದೆ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತೈತಿ. ಇನ್ವೆಸ್ಟಿಗೇಟ್ ಮಾಡಿ ಏನು ಹೇಳ್ತೈತಪ್ಪ ಅಂತಂದ್ರೆ ಇವು ರಿಸೋರ್ಸನ್ನು ಹೆಂಗೆ ಆಗ್ಮೆಂಟ್ ಮಾಡಬೇಕು, ಹೆಂಗೆ ಹೆಚ್ಚಳ ಮಾಡಬೇಕು, ಹೆಂಗೆ ಇಂಪ್ರೂವ್ ಮಾಡಬೇಕು ಅನ್ನೋದು ಇದ್ರ ಬಗ್ಗೆ ಏನು ಮಾಡ್ತೈತಿ, ಇದು ಪ್ಲಾನ್ ಮಾಡಿಕೊಡ್ತೈತಿ. ಓಕೆ, ಪ್ಲಾನಿಂಗ್ ಕಮಿಷನ್ ಇನ್ನೊಂದು ಏನು ಮಾಡ್ತೈತಪ್ಪ ಅಂತಂದ್ರೆ
ನಮ್ಮ ಕಂಟ್ರಿ ಒಳಗೆ ಇರುವಂಥ ರಿಸೋರ್ಸನ್ನು ಹೆಂಗೆ ಬ್ಯಾಲೆನ್ಸ್ಡ್ ಮತ್ತು ಎಫೆಕ್ಟಿವ್ ಆಗಿ ನಾವು ಅದನ್ನು ಯೂಸ್ ಮಾಡ್ಕೋಬೇಕು ಅನ್ನೋದು ಇದು ಪ್ಲ್ಯಾನಿಂಗ್ ಕಮಿಷನ್ ಅದರ ರಿಲೇಟೆಡ್ ಪ್ಲ್ಯಾನ್ಸನ್ನು ಫಾರ್ಮುಲೇಟ್ ಮಾಡ್ತೈತಿ. ಓಕೆ, ಇನ್ನೊಂದು ಏನು ಮಾಡ್ತೈತಪ್ಪ ಪ್ಲ್ಯಾನಿಂಗ್ ಕಮಿಷನ್ ಅಂತಂದರೆ ಪ್ರಯಾರಿಟೀಸನ್ನು ಸೆಟ್ ಮಾಡ್ತೈತೆ ಅಂದರೆ ಇವತ್ತೇನು ಫಸ್ಟ್ ಯಾವ ಪ್ಲ್ಯಾನನ್ನು ಮಾಡಬೇಕು, ಆಮೇಲೆ ನೆಕ್ಸ್ಟ್ ಯಾವ್ದು ಪ್ಲ್ಯಾನ್ ಮಾಡಬೇಕು, ಈ ರೀತಿ ಪ್ರಯಾರಿಟಿನ ಸೆಟ್ ಮಾಡ್ತೈತಿ ಪ್ಲ್ಯಾನಿಂಗ್ ಕಮಿಷನ್. ಅದಲ್ಲದೆ ಏನಪ್ಪ ಅಂತಂದ್ರೆ ಸ್ಟ್ರಾಟಜಿನೂ ಹಾಕ್ತೈತಿ ಪ್ಲ್ಯಾನಿಂಗ್ ಕಮಿಷನ್. ಸ್ಟ್ರಾಟಜಿ ಹಾಕಿ ಏನು ಮಾಡ್ತೈತಿ, ಸ್ಟ್ರಾಟಜಿ ಹಾಕೋದು ಮತ್ತು ಪ್ರಯಾರಿಟಿ ಸೆಟ್ ಮಾಡೋದು ಪ್ಲ್ಯಾನಿಂಗ್ ಕಮಿಷನ್ದು ಇನ್ನೊಂದು ಇಂಪಾರ್ಟೆಂಟ್ ಕೆಲಸ. ಓಕೆ, ಅದಲ್ಲದೆ ಏನಪ್ಪ ಅಂತಂದ್ರೆ ಪ್ಲ್ಯಾನಿಂಗ್ ಕಮಿಷನ್ ಇನ್ನೊಂದು ಕೆಲಸ ಏನು ಮಾಡ್ತೈತೆ ಅಂತಂದ್ರೆ ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ ಕೆಳಗೆ ಹೊಂಟಿತ್ತಪ್ಪ ಅಂತಂದ್ರೆ, ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ ಕುಗ್ತಿತ್ತಪ್ಪ ಅಂತಂದ್ರೆ ಅದಕ್ಕೆ ಏನೇನು ಇಂಡಿಕೇಟರ್ಸ್ ಅದಾವ ಕುಗ್ಗೋದಕ್ಕೆ ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನೋದು ಈ ಪ್ಲ್ಯಾನಿಂಗ್ ಕಮಿಷನ್ ಏನು ಮಾಡ್ತೈತಿ ಅದರ ರಿಲೇಟೆಡು ರೆಕಮೆಂಡೇಶನ್ಸ್ ಕೊಡ್ತೈತಿ ನಮಗೆ. ಓಕೆ, ಆಮೇಲೆ ಪ್ಲ್ಯಾನಿಂಗ್ ಕಮಿಷನ್ ಏನು ಮಾಡ್ತೈತಿ ಟೈಮ್ ಟು ಟೈಮ್ ಮಾಡಿದಂಥ ಪ್ಲ್ಯಾನನ್ನು ಪ್ರೋಗ್ರೆಸ್ ಅಚೀವ್ಮೆಂಟನ್ನು ನೋಡ್ತೈತಿ. ಅದಲ್ಲದೆ ಆ ಪ್ಲ್ಯಾನ್ಸ್ ಒಳಗೆ ಏನಾದರೂ ರೆಕಮೆಂಡೇಶನ್ಸ್ ಬೇಕಾಗಿದ್ದವಪ್ಪ ಅಂತಂದ್ರೆ ಆ ರೆಕಮೆಂಡೇಶನ್ಸನ್ನು ಏನು ಮಾಡ್ತೈತಿ ಸಜೆಸ್ಟ್ ಮಾಡ್ತೈತಿ ಪ್ಲ್ಯಾನಿಂಗ್ ಕಮಿಷನ್. ಓಕೆ, ಪ್ಲ್ಯಾನಿಂಗ್ ಕಮಿಷನ್ದು ಉಳುಕಿದ ಏನೇನು ಕೆಲಸಪ್ಪ ಅಂತಂದ್ರೆ ಯಾವುದಾದ್ರೂ ಸ್ಟೇಟ್ ಗೌರ್ಮೆಂಟ್ ಇಲ್ಲತ್ತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅದ್ರ ರಿಲೇಟೆಡ್ ಯಾವುದಾದ್ರೂ ಒಂದು ಮ್ಯಾಟ್ರನ್ನ ಪ್ಲ್ಯಾನಿಂಗ್ ಕಮಿಷನಿಗೆ ರೆಫರ್ ಮಾಡ್ತಪ್ಪ ಅಂತಂದ್ರೆ ಪ್ಲ್ಯಾನಿಂಗ್ ರಿಲೇಟೆಡ್ ಅದನ್ನ ಏನು ಮಾಡ್ತೈತಪ್ಪ ಅಂತಂದ್ರೆ ಅಪ್ರೋಪ್ರಿಯೇಟ್ ಅದಕ್ಕೆ ರೆಕಮೆಂಡೇಶನ್ ಕೊಡುವಂಥ ಕೆಲಸ ಪ್ಲ್ಯಾನಿಂಗ್ ಕಮಿಷನ್. ಓಕೆ, ಪ್ಲ್ಯಾನಿಂಗ್ ಕಮಿಷನ್ ಏನು ಮಾಡ್ತೈತಿ ಯಾವುದಾದ್ರೂ ಸ್ಟೇಟ್ ಗೌರ್ಮೆಂಟ್ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಒಂದು ಯಾವುದಾದ್ರೂ ಮ್ಯಾಟ್ರನ್ನ ಪ್ಲ್ಯಾನಿಂಗ್ ಕಮಿಷನ್ಗೆ ಕೊಡ್ತಂತಂದ್ರೆ ಅದ್ರ ರಿಲೇಟೆಡ್ ಇಂಪಾರ್ಟೆಂಟ್ ರೆಕಮೆಂಡೇಶನ್ಸ್ ಕೊಡೋದು ಪ್ಲ್ಯಾನಿಂಗ್ ಕಮಿಷನ್ ಕೆಲಸ. ಓಕೆ, ಪ್ಲ್ಯಾನಿಂಗ್ ಕಮಿಷನ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಹೆಂಗೆ ನೋಡು. ಇಂಟರ್ನಲ್ ಆರ್ಗನೈಸೇಷನ್ ಅಂದರೆ ಒಳಗಿರುವಂಥ ಆರ್ಗನೈಸೇಷನ್ ಹೆಂಗೆ ಡಿವೈಡೆಡ್ ಐತಪ್ಪ ಅಂತಂದ್ರೆ ಟೆಕ್ನಿಕಲ್ ಡಿವಿಷನ್ ಆಗಿ ಡಿವೈಡೆಡ್ ಐತಿ. ಒಂದು ಹೌಸ್ ಕೀಪಿಂಗ್ ಬ್ರಾಂಚ್ ಅಂತ ಐತಿ, ಇನ್ನೊಂದು ಏನಪ್ಪ ಅಂತಂದ್ರೆ ಪ್ರೋಗ್ರಾಮ್ ಅಡ್ವೈಸರ್ ಬ್ರಾಂಚ್ ಅಂತ ಐತಿ. ಓಕೆ, ಇಂಟರ್ನಲ್ ಆರ್ಗನೈಸೇಷನ್ ಹೆಂಗೈತಿ 3 ಟೈಪ್ ಡಿವೈಡ್ ಐತಿ, ಟೆಕ್ನಿಕಲ್ ಡಿವಿಷನ್, ಹೌಸ್ ಕೀಪಿಂಗ್ ಡಿವಿಷನ್ ಮತ್ತು ಪ್ರೋಗ್ರಾಮ್ ಅಡ್ವೈಸರ್. ಓಕೆ, ನೆಕ್ಸ್ಟ್ ಟೆಕ್ನಿಕಲ್ ಡಿವಿಷನ್ ಏನು ಕೆಲಸ ಮಾಡ್ತೈತಿ. ಟೆಕ್ನಿಕಲ್ ಡಿವಿಷನ್ ಏನಪ್ಪ ಅಂತಂದ್ರೆ ಮೇಜರ್ ಫಂಕ್ಷನಲ್ ಯೂನಿಟ್ ಆಫ್ ಪ್ಲ್ಯಾನಿಂಗ್ ಕಮಿಷನ್. ಇದು ಮೇಜರ್ ಫಂಕ್ಷನಲ್ ಯೂನಿಟ್ ಆಫ್ ಪ್ಲ್ಯಾನಿಂಗ್ ಕಮಿಷನ್ ಯಾವುದು ಟೆಕ್ನಿಕಲ್ ಡಿವಿಷನ್. ಅದೇ ರೀತಿ ಏನಪ್ಪ ಅಂತಂದ್ರೆ ಇದು ಏನೇನು ಕೆಲಸ ಮಾಡ್ತೈತೆ ಅಂತಂದ್ರೆ ಇದು ಎದರ್ ರಿಲೇಟೆಡ್ ಕನ್ಸರ್ನ್ ಐತೆ ಅಂದ್ರೆ ಪ್ಲ್ಯಾನ್ ಫಾರ್ಮೇಷನ್ ಮಾಡೋದು, ಪ್ಲ್ಯಾನ್ ಫಾರ್ಮೇಷನ್ ಮಾಡಿದ್ದನ್ನು ಮಾನಿಟರ್ ಮಾಡೋದು, ಆಮೇಲೆ ಅದರ ರೀತಿ ಪ್ಲ್ಯಾನ್ ಮಾಡಿದ್ದನ್ನು ಇವ್ಯಾಲ್ಯುವೇಟ್ ಮಾಡೋದು ಕೆಲಸ ಇರ್ತದೆ. ಟೆಕ್ನಿಕಲ್ ಡಿವಿಷನ್ ಮೇಜರ್ ಫಂಕ್ಷನಲ್ ಯೂನಿಟ್, ಆಮೇಲೆ ಇದನ್ನು ಪ್ಲ್ಯಾನ್ ಫಾರ್ಮೇಷನ್ ಮಾಡ್ತೈತಿ, ಫಾರ್ಮೇಷನ್ ಮಾಡಿರುವಂಥ ಪ್ಲ್ಯಾನನ್ನು ಮಾನಿಟರ್ ಮತ್ತು ಇವ್ಯಾಲ್ಯುವೇಟ್ ಮಾಡ್ತೈತಿ. ಅದೇ ರೀತಿ ಹೌಸ್ ಕೀಪಿಂಗ್ ಬ್ರಾಂಚಸ್ ಅಂತ ಅದಾವೆ. ಒಂದು ಯಾವುದಾದ್ರೂ ಡಿಪಾರ್ಟ್ಮೆಂಟ್ ತೊಗೋರಿ, ಇಲ್ಲ ಯಾವುದಾದ್ರೂ ಒಂದು ಕಮಿಷನ್ ತೊಗೋರಿ, ಇಲ್ಲ ಯಾವುದಾದ್ರೂ ಒಂದು ಬಾಡಿ ತೊಗೋರಿ, ಆ ಬಾಡಿ ಒಳಗೆ ಏನಿರ್ತೈತಪ್ಪ ಅಂತಂದ್ರೆ ಅದು ದಿನನಿತ್ಯ ಕೆಲಸಗಳನ್ನು ಮಾಡಬೇಕಾದ್ರೆ ಅದರದ್ದು ಡೈಲಿ ವರ್ಕ್ ಇತ್ತಪ್ಪ ಅಂತಂದ್ರೆ ಯಾವುದಾದ್ರೂ ವರ್ಕ್ಸನ್ನು ಕ್ಯಾರಿ ಔಟ್ ಮಾಡ್ಬೇಕಂದ್ರೆ ಅಲ್ಲಿ ಸಣ್ಣ ಸಣ್ಣ ಬ್ರಾಂಚಸ್ ಮಾಡಿರ್ತಾರೆ, ಡಿಪಾರ್ಟ್ಮೆಂಟ್ ಮಾಡಿರ್ತಾರೆ. ಅದೇ ರೀತಿ ಇಲ್ಲಿ ಕೂಡ ಏನಪ್ಪ ಅಂತಂದ್ರೆ ಬ್ರಾಂಚಸ್ ಅದಾವ. ಒಂದು ಜನರಲ್ ಅಡ್ಮಿನಿಸ್ಟ್ರೇಷನ್ ಬ್ರಾಂಚ್ ಅಂತ ಐತಿ, ಒಂದು ಎಸ್ಟಾಬ್ಲಿಷ್ಮೆಂಟ್ ಬ್ರಾಂಚ್ ಅಂತ ಐತಿ, ಒಂದು ವಿಜಿಲೆನ್ಸ್ ಬ್ರಾಂಚ್ ಅಂತ ಐತಿ, ಒಂದು ಅಕೌಂಟ್ಸ್ ಬ್ರಾಂಚ್ ಅಂತ ಐತಿ, ಇನ್ನೊಂದು ಪರ್ಸನಲ್ ಟ್ರೈನಿಂಗ್ ಬ್ರಾಂಚಸ್ ಅಂತ ಅದಾವ. ಓಕೆ, ಥರ್ಡ್ ಪಾರ್ಟ್ ಒಂದು ನೋಡಿದ್ದೇವೆ ನಾವು ಇಂಟರ್ನಲ್ ಆರ್ಗನೈಸೇಷನ್ನಾಗ ಪ್ರೋಗ್ರಾಮ್ ಅಡ್ವೈಸರ್ ಅಂತ. ಪ್ರೋಗ್ರಾಮ್ ಅಡ್ವೈಸರ್ ಏನು ಮಾಡ್ತೈತೆ ಅಂತಂದ್ರೆ ಪ್ಲ್ಯಾನಿಂಗ್ ಕಮಿಷನ್ ಮತ್ತು ಸ್ಟೇಟ್ನಾಗ ಸ್ಟೇಟ್ಸ್ ಮತ್ತು ಪ್ಲ್ಯಾನಿಂಗ್ ಕಮಿಷನ್ ಮತ್ತು ಸ್ಟೇಟ್ಸ್ ನಡು ಪ್ಲ್ಯಾನಿಂಗ್ ರಿಲೇಟೆಡ್ ಇಶ್ಯೂಸ್ ಒಳಗೆ ಇದು ಒಂದು ಲಿಂಕ್ ಆಗಿ ಆ್ಯಕ್ಟ್ ಮಾಡ್ತೈತಿ, ಒಂದು ಬ್ರಿಡ್ಜ್ ಆಗಿ ಆ್ಯಕ್ಟ್ ಮಾಡ್ತೈತಿ, ಒಂದು ಜೋಡಣೆ ಕೆಲಸವನ್ನು ಮಾಡ್ತೈತಿ. ಯಾವುದು ಪ್ರೋಗ್ರಾಮ್ ಅಡ್ವೈಸರ್. ಪ್ರೋಗ್ರಾಮ್ ಅಡ್ವೈಸರ್ ಏನು ಮಾಡ್ತೈತಿ ಪ್ಲ್ಯಾನಿಂಗ್ ಕಮಿಷನ್ ಮತ್ತು ಸ್ಟೇಟ್ಸ್ ನಡು ಪ್ಲ್ಯಾನಿಂಗ್ ರಿಲೇಟೆಡ್ ಇಶ್ಯೂಸನ್ನು ಲಿಂಕ್ ಆಗಿ ಆ್ಯಕ್ಟ್ ಮಾಡ್ತೈತಿ, ಬ್ರಿಡ್ಜ್ ಆಗಿ ಆ್ಯಕ್ಟ್ ಮಾಡ್ತೈತಿ, ಜೋಡಣೆ ಮಾಡುವಂಥ ಕೆಲಸ ಆಗಿ ಆ್ಯಕ್ಟ್ ಮಾಡ್ತೈತಿ. ಓಕೆ, ಅದರ್ ಇಂಪಾರ್ಟೆಂಟ್ ಥಿಂಗ್ಸ್ ಪ್ಲ್ಯಾನಿಂಗ್ ಕಮಿಷನ್ ರಿಲೇಟೆಡ್ ಏನೇನಪ್ಪ ಅಂತಂದ್ರೆ ಪ್ಲ್ಯಾನಿಂಗ್ ಕಮಿಷನ್ ಅಡ್ವೈಸರಿ ಬಾಡಿ, ಬರೀ ಅಡ್ವೈಸ್ ಕೊಡ್ತೈತಿ, ಹಿಂಗೆ ಕೆಲಸ ಮಾಡಿರಿ, ಹಿಂಗೆ ಮಾಡಿರಿ, ಹಿಂಗೆ ಮಾಡಿರಿ ಅಂತ ಹೇಳ್ತದೆ ಅಷ್ಟೇ. ಓಕೆ, ಇದು ಕೊಟ್ಟಿರುವಂಥ ಅಡ್ವೈಸ್ ಏನೈತಿ ಅದೇನೈತಪ್ಪ ಅಂತಂದ್ರೆ ಅದೇನೈತಪ್ಪ ಅಂತಂದ್ರೆ ಅದು ಬೈಂಡಿಂಗ್ ಐತೋ ಇಲ್ಲೋ ಅನ್ನೋದು ನೀವು ಕೆಳಗೆ ಕಮೆಂಟ್ ಮಾಡಿರಿ, ನನಗೆ ಹೇಳ್ರಿ. ಏನು ಪ್ಲ್ಯಾನಿಂಗ್ ಕಮಿಷನ್ ಮಾಡಿರುವಂಥ ಅಡ್ವೈಸನ್ನು ಅದು ಬೈಂಡಿಂಗ್ ಐತೋ ಇಲ್ಲೋ ನೀವು ಹೇಳಬೇಕು. ಓಕೆ, ಪ್ಲ್ಯಾನಿಂಗ್ ಕಮಿಷನ್ ಕೊಡುವಂಥ ಪ್ಲ್ಯಾನಿಂಗ್ ಕಮಿಷನ್ ಏನು ಮಾಡ್ತೈತೆ ಅಂದ್ರೆ ಬರೀ ಪ್ಲ್ಯಾನ್ಸನ್ನು ಕೊಡ್ತೈತಿ, ಆ ಪ್ಲ್ಯಾನ್ಸನ್ನು ಎಕ್ಸಿಕ್ಯೂಟಿವ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ಪ್ಲ್ಯಾನಿಂಗ್ ಕಮಿಷನಿಗೆ ಇಲ್ಲ. ಓಕೆ, ಪ್ಲ್ಯಾನ್ಸ್ ಕೊಡ್ತೈತಷ್ಟೇ, ಆ ಪ್ಲ್ಯಾನ್ಸ್ಗಳನ್ನು ಜಾರಿಗೆ ತರುವಂಥ ಕೆಲಸ ಇದಕ್ಕೆ ಇಲ್ಲ. ಬರೀ ಅದರ ರಿಲೇಟೆಡ್ ಅಡ್ವೈಸ್ ಕೊಡ್ತೈತಿ, ಜಾರಿ ತರೋದಿಲ್ಲ. ಎಕ್ಸಿಕ್ಯೂಟಿವ್ ರೆಸ್ಪಾನ್ಸಿಬಿಲಿಟಿ ಏನೈತಿ ಪ್ಲ್ಯಾನಿಂಗ್ ಕಮಿಷನ್ಗೆ ಇಲ್ಲ. ಓಕೆ, ಆಮೇಲೆ ಇದು ಕೊಟ್ಟಿರುವಂಥ ಅಡ್ವೈಸ್ ಫೈನಲ್ ಡಿಸಿಷನ್ ತೊಗೊಳೋರು ಯಾರಪ್ಪ ಅಂತಂದ್ರೆ ಫೈನಲ್ ಡಿಸಿಷನ್ ತೊಗೊಳೋರು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್. ಇಲ್ಲೇ ಗೊತ್ತಾಗ್ತೈತಿ ಇದು ಬೈಂಡಿಂಗ್ ಐತಿ ಇಲ್ಲ ಅನ್ನೋದು ನೀವು ಕೆಳಗೆ ಕಮೆಂಟ್ ಮಾಡಿ ಹೇಳ್ರಿ. ಫೈನಲ್ ಡಿಸಿಷನ್ ತೊಗೊಳೋರು ಯಾರಪ್ಪ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್. ಆಮೇಲೆ ಇದು ಪ್ಲ್ಯಾನನ್ನು ಇಂಪ್ಲಿಮೆಂಟ್ ಮಾಡೋರು ಯಾರು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್. ಇಲ್ಲೇ ನೋಡಿದೀವಿ ನಾವು ಎಕ್ಸಿಕ್ಯೂಟ್ ಮಾಡೋರು ಯಾರು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್. ಓಕೆ, ನೀವು ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನಪ್ಪ ಅಂತಂದ್ರೆ ಥ್ಯಾಂಕ್ ಯು ವೆರಿ ಮಚ್.
ನೀವು ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾಗಿದೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಓಕೆ.